ಮೊನ್ನೆಯ ವಿಡಿಯೋದಲ್ಲಿ ಜೀರಾ ರೈಸ್ ಮಾಡುವ ವಿಧಾನವನ್ನು ನೋಡಿದ್ದೇವೆ. ಈಗ ದಾಲ್ ತಡ್ಕ ಮಾಡುವ ವಿಧಾನವನ್ನು ನೋಡುವ. ದಾಲ್ ತಡ್ಕಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೊದಲು 2 kg ತೊಗರಿಬೇಳೆಯನ್ನು ತೊಳೆದು ಕುಕ್ಕರಿನಲ್ಲಿ 2 ರಿಂದ 3 ವಿಸಿಲ್ ಹೊಡೆಸಿ ಬೇಯಿಸಿ ಇಟ್ಟಿದ್ದೇವೆ. ನೆಕ್ಸ್ಟ್ ಇದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸು, ಕರಿಬೇವು, ಇಂಗು, ಹಸಿಮೆಣಸು, ಕೊತ್ತಂಬರಿ ಪೌಡ್ರು, ಗರಂ ಮಸಾಲ ಪುಡಿ, ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸೂರಿ ಮೇಥಿ, ಅರಸಿನ ಪೌಡ್ರು, ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್, ಉಪ್ಪು, ಕೊತ್ತಂಬರಿ ಸೊಪ್ಪು. 2 kg ದಾಲ್ ತಡ್ಕ ಮಾಡಲು ಬೇಕಾಗಿರುವ ಸಾಮಗ್ರಿಗಳ ಪ್ರಮಾಣವನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿದ್ದೇವೆ. ಈಗ ಮೊದಲು ಗ್ಯಾಸ್ ಹಚ್ಚಿ ಸಣ್ಣ ಉರಿಯಲ್ಲಿ ಬಾಣಲೆಯನ್ನು ಇಡಿ. ಮೊದಲಿಗೆ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಈಗ ಎಣ್ಣೆ ಕಾವು ಬಂದಿದೆ. ಸ್ವಲ್ಪ ಇಂಗು ಹಾಕ್ತಾ ಇದ್ದೇನೆ. ಈಗ ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಚಟಪಟ್ ಆದ ಮೇಲೆ ಜೀರಿಗೆ ಹಾಕಬೇಕು. ಆನಂತರ ಕರಿಬೇವು ಹಾಕಬೇಕು. ನಂತರ ಒಣಮೆಣಸು ಹಾಕಬೇಕು. ನಂತರ ಕಸೂರಿ ಮೇಥಿ ಹಾಕಿ ಸ್ವಲ್ಪ ತಿರುಗಿಸಬೇಕು. ಈಗ ಈರುಳ್ಳಿ ಹಾಕಿ ಸ್ವಲ್ಪ ತಿರುಗಿಸಬೇಕು. 2 ಕಟ್ಟು ಮಾಡಿದ ಕ್ಯಾಪ್ಸಿಕಮ್ಮು ಮತ್ತು 10 ರಿಂದ 12 ಹಸಿಮೆಣಸು ಹಾಕಬೇಕು. ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ. 1 ಬೌಲಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಹಸಿ ವಾಸನೆ ಹೋಗುವವರೆಗೆ ಹುರಿಯಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿದೆ. ಈಗ ಟೊಮೆಟೊ ಹಾಕಿ ತಿರುಗಿಸಬೇಕು. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. 1 ಸ್ಪೂನ್ ಅರಿಶಿನ, 1-1.5 ಸ್ಪೂನ್ ಅರಿಶಿನ ಹಾಕ್ತೇವೆ. ಕೊತ್ತಂಬರಿ ಪೌಡ್ರು 1, 2, 3, 4 ಸ್ಪೂನು. ಈ ಸ್ಪೂನಲ್ಲಿ 4 ಸ್ಪೂನು. ಆನಂತರ ಗರಂ ಮಸಾಲೆ ಪೌಡ್ರು 1-1.5 ಸ್ಪೂನು. ಇದೆ ಇದರಲ್ಲಿ 3 ಸ್ಪೂನ್ ಹಾಕ್ತಿದ್ದೇವೆ ನಾವು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಬೋದು, ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಬೋದು. ಖಾರಕ್ಕೆ ಅನುಗುಣವಾಗಿ ಹಾಕ್ಬೋದು. ಈಗ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ. ಉಪ್ಪು ನೋಡ್ಕೊಂಡು ಹಾಕಿದ್ರೆ ಇತ್ತು. ನಾನು 4 ಸ್ಪೂನ್ ಹಾಕಿದ್ದೀನಿ. ಈಗ ನೋಡಿ ಇದಕ್ಕೆ ಈ ಥರ ಫ್ರೈ ಆದ ತಕ್ಷಣ ದಾಲ್ ಸ್ವಲ್ಪ ಸ್ಲೋ ಇಟ್ಟು ಕುದಿಸ್ತಾ ಇರೋದು. ಸ್ವಲ್ಪ ಉಪ್ಪು ಈಗ 15 ರಿಂದ 20 ನಿಮಿಷ ಚೆನ್ನಾಗಿ ಕುದಿಯಬೇಕು. ಕೊನೆಯಲ್ಲಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಈಗ ಬಿಸಿ ಬಿಸಿಯಾದ ದಾಲ್ ತಡ್ಕ ರೆಡಿ.
ಜೀರಾ ರೈಸ್ ಡಾಲ್ ತಡ್ಕ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನಮ್ಮದು ಟ್ರೈ ಮಾಡಿ. ಸೂಪರ್. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.